ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯ ಏನೊಂದು ಕೋಟೆ ಸರ್ಕಲ್ ಇದೆ. ಕೋಟೆ ಸರ್ಕಲ್ ಅಲ್ಲಿ ಒಂದು ಕಲ್ಟ್ ಚಲನಚಿತ್ರ ಪ್ರಮೋಷನ್ ಏನೊಂದು ರಸ್ತೆಗೆ ಅಡ್ಡಲಾಗಿ ಬ್ಯಾನರ್ ಹಾಕಿದ್ರು. ಆ ಬ್ಯಾನರ್ ಇಂದನೇ ಇವತ್ತು ರಾಜೇಗೌಡ ನಗರಸಭೆ ಆಯುಕ್ತರಿಗೆ ಒಂದು ಬೆದರಿಕೆ ಹಾಕಿದ್ದು ಮತ್ತು ಅವರಿಗೆ ಅವಾಚ್ಯ ಶಬ್ದಗಳು ನಿಲ್ಲಿಸಿದ್ದು ನಾವೀಗ ಗಮನಿಸಿದೀವಿ. ಮತ್ತೆ ಇಲ್ಲಿ ಯಾವ ರೀತಿಯಾಗಿ ಬ್ಯಾನರ್ ಅಳವಡಿಸಿದ್ರು, ಮತ್ತೆ ಇದು ಯಾವ ರೀತಿ ಸರ್ಕಲ್ ಇದೆ, ಮತ್ತೆ ಈ ಒಂದು ಕೋಟೆ ಇಲ್ಲಿ ಬ್ಯಾನರ್ ಅಳವಡಿಸೋದ್ರಿಂದ ಅಲ್ಲಿ ಹೋಗ್ತಕ್ಕಂಥ ಬರ್ತಕ್ಕಂಥ ಮತ್ತು ಯಾವ ರೀತಿಯಾಗಿ ಬೈಕ್ಸ್ ಅವರಿಗೆ ಅಡ್ಡ ಆಗ್ತಿತ್ತು ಮತ್ತು ಅದು ಆ ಬೈಕ್ಸ್ ಅವರಿಗೆ ತಗಲಿ ಯಾವ ರೀತಿ ಗಾಯ ಆಗಿತ್ತು ಅಂತೇಳಿ ನನಗೆ ಇಲ್ಲಿ ಕೇಳಿ ತಿಳ್ಕೊಳ್ತಾ ಹೋಗ್ತೀನಿ. ಅವತ್ತು ಬ್ಯಾನರ್ ಇಲ್ಲಿ ನೀವೇ ಅಲ್ವ ಇದ್ದು ತೆರವುಗೊಳಿಸಿದ್ದು, ಇಲ್ಲಿ ಬ್ಯಾನರ್ ಇತ್ತು. ಇಲ್ಲಿ ಈ ಬ್ಯಾನರ್ ಇಲ್ಲಿರೋದ್ರಿಂದ ಜನಗಳಿಗೆ ಯಾವ ಥರ ತೊಂದರೆ ಆಗ್ತಿತ್ತು ಅದು? ಸರ್, ವೆಹಿಕಲ್ ಬರುವಾಗ ಎಲ್ಲ ಇದು ತಗಲ್ತಾ ಇತ್ತು. ಅದರಿಂದ ನಾವೇನು ಮಾಡಿದ್ವಿ, ಸೇಫ್ಟಿಯಾಗಿ ತೆಗೆದು ಆಫೀಸಲ್ಲಿ ಇಕ್ಕಿದ್ವಿ ಅಷ್ಟೇ. ಅದನ್ನ ಅವರು ವಾಪಸ್ ತಗೊಂಡೋಗಾರ. ಅದು ಅವರು ಬೈದಿದ್ದು ತುಂಬ ಇದು ತಪ್ಪು. ಅದು ಇದು ಇಲ್ಲಿ ಪೌರ ಕಾರ್ಮಿಕರ ಮಾತಾದ್ರೆ ಈಗ ಇಲ್ಲಿ ಸ್ವತಃ ಶಿಡ್ಲಘಟ್ಟ ನಗರಸಭೆ ಕಮಿಷನರ್ ಇದ್ದಾರೆ. ಅವರು ಇದನ್ನ ಯಾವ ತರ ತೆರವುಗೊಳಿಸಿ ಅಂತ ನಾನು ಕೇಳಿ ತಿಳ್ಕೊಳ್ತೀನಿ. ಮೇಡಮ್, ಈಗ ಇದು ಶಿಡ್ಲಘಟ್ಟ ನಗರದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ವೃತ್ತ. ಇಲ್ಲಿ ಯಾವುದೇ ಸಣ್ಣ ಪುಟ್ಟ ಬ್ಯಾನರ್ ಇಟ್ಟರೆ 4 ಕಡೆ ಬರ್ತಕ್ಕಂಥವ್ರಿಗೆ ಅಡ್ಡ ಆಗುತ್ತೆ. ಸ್ವಲ್ಪ ಗಾಳಿಗೆ ವಾಲಿದ್ರು ಬೈಕ್ಸ್ ಅವರಿಗೆ ಮುಖಕ್ಕೆ ಸಿಡಿಯುವಂಥದ್ದಿದೆ. ಇಲ್ಲಿ ನೀವು ಯಾವ ರೀತಿ ಬ್ಯಾನರ್ ಕಟ್ಟಿದ್ರು ಮತ್ತೆ ಯಾವ ರೀತಿ ತೆರವುಗೊಳಿಸಿದ್ರಿ ಮೇಡಮ್? ಈಗ ಸರ್, ಇದು ಈ ಪೊಸಿಷನ್ ಅಲ್ಲಿ ಇಲ್ಲಿ ಕಟ್ಟಿದ್ದು ಬ್ಯಾನರು. ಅದು ಹಿಂಗೆ ಸ್ಲ್ಯಾಂಡ್ ಪೊಸಿಷನ್ ಅಲ್ಲಿ ಅರ್ಧಂಬರ್ಧ ಬಿದ್ದೋಗಿತ್ತಂತೆ. ಒಂದು ವೆಹಿಕಲ್ ಏನೋ ಹಿಂಗೆ ಟಚ್ ಮಾಡ್ಕೊಂಡು ಹೋಗಿ ಅದು ಅರ್ಧಂಬರ್ಧ ಬಿದ್ದಿದ್ರಿಂದ ಇದನ್ನ ಈ ಪ್ಲೇಸ್ ಇಂದ ಇದೆ, ಅದು ಸರ್ಕಲ್, ಕೋಟೆ ಸರ್ಕಲ್. ಸೊ ಆ ಕಡೆ ಈ ಕಡೆ ಎಲ್ಲ ಇದು ಟ್ರೈ ಜಂಕ್ಷನ್ ಆಗಿರೋದ್ರಿಂದ ನೀವು ಎಲ್ಲಿ ಬ್ಯಾನರ್ ಕಟ್ಟಿದ್ರು ಅದೇನಾದ್ರೂ ಅರ್ಧಂಬರ್ಧ ಬಿದ್ದಿದ್ರೆ ಅಬ್ಜೆಕ್ಟ್ ಆಗುತ್ತೆ, ಅಂದ್ರೆ ವೆಹಿಕಲ್ ಮೂವ್ಮೆಂಟ್ಗಳಿಗೆ. ಅಂಡ್ ಮಂಡೇ ಮಾರ್ನಿಂಗ್ ಆಗಿದ್ರಿಂದ ಇಲ್ಲಿ ಸ್ಕೂಲ್ ಮಕ್ಳುಗಳು ಯೂಶಲಿ ಅವ್ರ ಪೇರೆಂಟ್ ಯಾರೋ ಒಬ್ರು ಸ್ಕೂಲ್ ಮಕ್ಳದು ಪೇರೆಂಟ್ ಕಂಪ್ಲೇಂಟ್ ಮಾಡಿದ್ರಿಂದ ಅದೇ ರಿಮೂವ್ಡ್. ಇಲ್ಲಿ ಬ್ಯಾನರ್ ಯಾವ ರೀತಿ ಕಟ್ಟಿದ್ರು, ಯಾವ ತರ ಅಡಚಣೆ ಆಗಿತ್ತು ತೋರಿಸಬಹುದು ಮೇಡಮ್ ತಾವು? ಸರ್, ಆಕ್ಚುಲಿ ಅವತ್ತು ನಮ್ಮ PKಗಳು ಇವರು ಆಕ್ಚುಲಿ ಇದ್ದಿದ್ದು ಇಲ್ಲಿ 2 ಬ್ಯಾನರ್ ಇತ್ತು ಸರ್. ಒಂದು ಇವ್ರದಿತ್ತು, ಪೊಲೀಸ್ ಅವ್ರದಿತ್ತು, ಹೆಲ್ಮೆಟ್ ಪ್ರೊಟೆಕ್ಷನ್ ಅಂತ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅದೊಂದಿತ್ತು. ಆಮೇಲೆ ಇವ್ರದ್ದು ಒಂದು ಕಟ್ಟಿದ್ರು. ಅಂದ್ರೆ ನಾನು ನೋಡಿದಾಗ ಆ ಥರ ಪೊಲೀಸ್ ಅವ್ರದ್ದಿತ್ತು. ಬಟ್ ಅದು ಮಂಡೇ ಮಾರ್ನಿಂಗ್ ನಾನು ಇರಲಿಲ್ಲ, ಸ್ಪಾಟಲ್ಲಿ ಇರಲಿಲ್ಲ. ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್, ನಮ್ಮ PKಗಳಿದ್ರು. ಅವ್ರು ಹೇಳಿದ್, ಮೇಡಮ್ ಇಲ್ಲಿ ಇದ್ದಿದ್ದು ಇದು ಹಿಂಗೆ ಸ್ಲ್ಯಾಂಟ್ ಆಗಿ ಬಿದ್ದಿದ್ರಿಂದ ನಾವು ಅದನ್ನ ಕಂಪ್ಲೇಂಟ್ ಬಂದಿದ್ರಿಂದ ನಾವೊಂದು ತೆಗ್ಸಿದ್ವಿ ಮೇಡಮ್. ಮೇಡಮ್, ಈಗ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಬ್ಯಾನರ್ಗಳನ್ನು ಕಟ್ಟೋದೇ ತಪ್ಪು. ಯಾಕೆ 4 ಕಡೆಗೂ ಇಲ್ಲಿ ಗಾಡಿಗಳು ರೌಂಡ್ ಆಗ್ತಾ ಇರುತ್ತೆ. ರಸ್ತೆ ಚಿಕ್ಕತಿರೋದ್ರಿಂದ ಸ್ವಲ್ಪ ಗಾಳಿ ಬಂದ್ರೆ ಅದು ಬ್ಯಾನರ್ ಅಕ್ಕಪಕ್ಕ ಬೈಕ್ಸ್ ಅವರ ಮುಖಕ್ಕೆ ತಗಲುತ್ತೆ. ಬಟ್ ನೀವು ಅವ್ರಿಗೆ ಇಲ್ಲಿ ಕಟ್ಟಕ್ಕೆ ಯಾಕೆ ಬಿಟ್ಟಿದ್ದು ಫಸ್ಟ್ ಆಫ್ ಆಲ್? ಸರ್, ಅದೇ ಆಕ್ಚುಲಿ ನಾವು ಸರ್ ಯೂಶಲಿ ನಾವು ಬ್ಯಾನರಿಗೆ ನಾವು ಪರ್ಮಿಷನ್ ಕೊಟ್ರು ಅದು ಕಂಡೀಷನಲ್ ಪರ್ಮಿಷನ್ ಇರುತ್ತೆ ನಮ್ಮ ಎನ್ವಿರಾನ್ಮೆಂಟ್. ಇಲ್ಲಿ ನಾನು ಕೇಳ್ತಿರೋದು, ಈ ಕೋಟೆ ಸರ್ಕಲ್ ಈ ಸರ್ಕಲ್ಗೆ ನೀವು ಬ್ಯಾನರ್ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟಿದ್ರಾ? ಇಲ್ಲ ನೋ ಇಲ್ಲಿಗೆ ಆಕ್ಚುಲಿ ನಾವು ಅವರಿಗೆ ಹೇಳೇ ಇರ್ಲಿಲ್ಲ. ನಾವು ಕಟ್ಕೊಳ್ಳಿ ಅಂತ ಹೇಳಿದ್ದ, ನಾವ್ ಅನ್ಕೊಂಡಿದ್ವಿ ಇಲ್ಲೆಲ್ಲೋ ಸೈಡಲ್ಲಿ ಕಟ್ತಾರೆ ಅಂತ. ದಿಸ್ ಇಸ್ ಅ ವೆರಿ ರೆಸ್ಟ್ರಿಕ್ಟಿವ್ ಪೊಸಿಷನ್. ನಾವಿಲ್ಲಿ ಯೂಶಲಿ ಯಾರನ್ನೂ ಕಟ್ಟಕ್ಕೆ ಬಿಡಲ್ಲ, ಇದನ್ನ ತೆರವುಗೊಳಿಸ್ಬಿಡ್ತೀವಿ. ಬಟ್ ಅವ್ರು ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ ಇವ್ರು ಬೆಳಗ್ಗೆ ನಮ್ಮ PKಗಳು ಬಂದಾಗ ಆಲ್ರೆಡಿ ಕಟ್ಬಿಟ್ಟಿದ್ರಂತೆ. ನಾವು ಇದನ್ನ ಯೂಶಲಿ ಸೇಫ್ ಆಗೇ ಇಟ್ಕೊಂಡಿರ್ತೀವಿ. ನಾವು ಅವ್ರಿಗೆ ಹೇಳಿದ್ವಿ, ಅಲ್ಲಿ ಸೈಡಲ್ಲಿ ಕಟ್ಕೊಳ್ಳಿ, ಅಲ್ಲಿ ಮರ ಇದೆ ಅಲ್ಲಿ ಕಟ್ಕೊಳ್ಳಿ ಅಂತ ನಾವು ಅವ್ರಿಗೆ ಹೇಳಿದ್ದು. ಅವರು ಅದನ್ನ ಇಲ್ಲಿ ಇರೋದನ್ನ ಯಾಕೆ ತೆಗ್ಸಿದ್ರಿ ಅಂತ. ನಾವು ಅದೇ ಅಲ್ಲಿ ಕಟ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲೆಲ್ಲಾರು ಕಟ್ಕೊಳ್ಳಿ, ಅದು ಸೇಫ್ ಪೊಸಿಷನ್ ಇದೆ, ಇದನ್ನ ಇಲ್ಲಿ ಕಟ್ಟಬೇಡಿ ಸರ್ ಅಂತಾನೆ ನಾವು ಅವ್ರಿಗೆ ಹೇಳಿದ್ವಿ. ನಿಮಗೆ ಸಾರ್ವಜನಿಕರು ದೂರು ಕೊಟ್ಟಿದ್ದ ಅಥವಾ ನೀವು ಮುತುವರ್ಜಿ ತೆಗೆಸಿದ್ದ? ನೋ ಅದು ಕಂಪ್ಲೇಂಟ್ ಬಂದಿದ್ರಿಂದಾನೇ ತೆಗ್ಸಿದ್. ಫಸ್ಟ್ ಆಫ್ ಆಲ್ ಇಲ್ಲಿ ಕಟ್ಲೇಬಾರ್ದು, ಹಾಗಿದ್ರು ಕಟ್ಬಿಟ್ಟಿದ್ರು. ವೀಕೆಂಡ್ ಇದ್ದಿದ್ರಿಂದ ರಜಾ ಎಲ್ಲ ಹೊಟ್ಟೋಗಿದ್ರು, ಕಟ್ಟಿದ್ರಿಂದ ಇವ್ರು ಕಂಪ್ಲೇಂಟ್ ಬಂದಿದ್ದರಿಂದ ಇಮಿಡಿಯೇಟ್ ಅದನ್ನ ರಿಮೂವ್ ಮಾಡಿಸಿ ನನಗೆ ಇನ್ಫಾರ್ಮ್ ಮಾಡಿದ್ರು ನಮ್ಮ ಸ್ಟಾಫ್ಸ್ಗಳು. ನಾನು ಹೇಳ್ದೆ ಅವರಿಗೆ ಇನ್ಫಾರ್ಮ್ ಮಾಡಿ, ಬಟ್ ಎಸ್ ಇಲ್ಲಿ ಕಟ್ಟಬಾರ್ದು, ಇದನ್ನ ತೆಗ್ಸಿ ಅಂತಾನೆ ಹೇಳಿದ್ವಿ. ಈಗ ನೋಡಿ, ನಾನು ತೋರಿಸಿದ್ದೇನು, ನಾನು ನೋಡಿ ನಮ್ಮ ಕ್ಯಾಮರಾಮನ್ ರವಿ ಸಹ ತೋರಿಸ್ತಾ ಇದ್ದಾನೆ. ಇದು ನೋಡಿ ರವಿ, ಇಲ್ಲಿ ನೋಡಿ, ಇಲ್ಲಿ ತೋರಿಸಿ, ಇದು ಶಿಡ್ಲಘಟ್ಟ ಬಸ್ ನಿಲ್ದಾಣದಿಂದ ಈ ಕಡೆ ಇಲ್ಲಿ ತಾಲೂಕು ಕಚೇರಿಗಳ ಕಡೆಗೆ ಹೋಗ್ತಕ್ಕಂಥ ಒಂದು ರಸ್ತೆ ಇದು. ಈ ರಸ್ತೆಯಿಂದ ನೋಡಿ, ನಾವು ಇದ್ ಕಡೆಯಿಂದ ಸದಾ ಇದು ಜನಜಂಗುಳಿಯಿಂದ ಇರುತ್ತೆ. ಇಲ್ಲಿ ಆಟೋಗಳು, ಬೈಕ್ಗಳು ಮತ್ತೆ ಗಾಡಿಗಳು ನಿರಂತರವಾಗಿ ಬರ್ತಾ ಇರುತ್ತೆ. ಈ ಕಡೆಯಿಂದ ನಾನು ಈ ಭಾಗದಿಂದ ನಾನು ಹೀಗೆ ಒಂದು ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಇಲ್ಲಿ 2 ಕಡೆಯಿಂದ ರೌಂಡ್ಸ್ ಆಗ್ತಾ ಇರ್ತಾರೆ. ನೋಡಿ, ಇದೇನು ಕಂಬ ಇದೆ ಅಂತ ಕಂಬ ತೋರಿಸ್ತಾ ಇದ್ದೀನಿ. ಈ ಕಂಬಕ್ಕೆ ಅಡ್ಡಲಾಗಿ ಒಂದು ಬ್ಯಾನರ್ನ ಕಟ್ಟಿರ್ತಾರೆ. ಹೀಗೆ ಈ ಕಡೆ ಸಂದರ್ಭದಲ್ಲಿ ಆ ಕಡೆಯಿಂದ ಬರ್ತಕ್ಕಂಥ ವಾಹನ ಸವಾರಿಗೆ ಎದುರುಗಡೆಯಿಂದ ಏನು ವಾಹನ ಬರ್ತಿದೆ ಅಂತ ಗೊತ್ತಾಗಲ್ಲ, ಮತ್ತು ಈ ಕಡೆಯಿಂದ ಬಲಗಡೆಯಿಂದ ಎಡಗಡೆ ಬರ್ತಕ್ಕಂಥವ್ರಿಗೂ ಸಹ ಏನು ಬರ್ತಿದೆ ಅಂತ ಗೊತ್ತಾಗಲ್ಲ. ಈಗ ಬೈಕ್ ಸವಾರರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ಈ ಬ್ಯಾನರಿಂದ ಅಡಚಣೆ ಉಂಟಾಗ್ತಿತ್ತು. ಮತ್ತು ಬ್ಯಾನರ್ ಗಾಳಿಗೆ ಸ್ವಲ್ಪ ಏನಾದ್ರು ಅಲ್ಲಾಡಿದಾಗ ಅದು ಈ ಸಡನ್ ಆಗಿ ಈ ಕಡೆ ಬೈಕ್ ಸವಾರಿಗೆ ಬಿದ್ದು ಬೈಕ್ ಸವಾರಿಗೆ ಗಾಯ ಆಗ್ತಕ್ಕಂಥ ಸಂದರ್ಭ ಇತ್ತು. ಅದರಿಂದ ಇಲ್ಲಿ ಏನಿದೆ, ಈ ಬ್ಯಾನರ್ ಹಿಂಗೆ ಅಲ್ಲಾಡಿ ಸೈಡಿಗೆ ಬಿತ್ತಿತ್ತು ಅಂತ ಹೇಳ್ಬಿಟ್ಟು ನಗರಸಭೆಯವರು ಅದನ್ನು ತೆರವುಗೊಳಿಸಿದ್ದಕ್ಕೆ ಈ
ರಾಜೇಗೌಡ ಅಂತಕ್ಕಂಥ ವ್ಯಕ್ತಿ ಇಷ್ಟು ದೊಡ್ಡ ರಂಪಾಟವನ್ನು ಮಾಡಿ ಬೆದರಿಕೆ ಹಾಕಿ ಅವರಿಗೆ ಅವಶ್ಯಕತೆಗಳನ್ನು ನಿಲ್ಲಿಸಿದ್ದು ಈಗ ಶಿಡ್ಲಘಟ್ಟ ನಗರದ ಜನರು ಸಹ ಒಂದು ರಾಜೇಗೌಡ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಭೀಮಪ್ಪ ಪಾಟೀಲ್, TV9 ಶಿಡ್ಲಘಟ್ಟ.